ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟೆಂಪಲ್ ರನ್, ಹಾಗಾಗಿ ಈ ಥರ ರೆಡಿ ಆಗಿದ್ದೀನಿ ಕಾಸ್ಟ್ಯೂಮ್. ಸೊ ಇದು ಸುಮ್ಮನೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಚಳಿ ಅಂತ ಅಂದ್ಬಿಟ್ಟು. ಇಲ್ಲೇ ಒಂದು ಹಿಡಿಂಬ ಟೆಂಪಲ್ ಅಂತ ಇದೆ. ನಾವು ರೂಮ್ ಮಾಡಿದ್ರಿಂದ 1 ಕಿಲೋಮೀಟ್ರ್ ಇದ್ದಿದ್ದು. ಸೊ ಆ ರೋಡ್ ಅಂತೂ ಕ್ರೇಜಿಯಾಗಿತ್ತು, ತೋರಿಸ್ತೀನಿ ಹೋಗ್ಬೇಕಾದ್ರೆ. ಸೊ ಆ ಹಿಡಿಂಬ ಟೆಂಪಲ್ನ ನೋಡಿ ಇದೊಂದು ಚಪ್ಪಲಿ ಬಿಟ್ಟರೆ ಯಾವುದೂ ಇಲ್ಲ. ಆ್ಯಂಡ್ ಆಲ್ಸೋ ನಮ್ಮ ತಾರನ್ನ ತೊಳ್ಸೋಣ ಅಂತ ಹೇಳ್ತಾ ಇದ್ದೀನಿ. ನಾನಂದರೆ ತಾರು ಥರನೇ ಇರಬೇಕು, ಹಿಂಗೆ ಇರಲಿಕ್ಕೆ ಅಂತ ಅಂದೆ. ಕ್ಲೀನ್ ಮಾಡಿಸ್ಬಿಟ್ರೆ ಏನು ಪ್ರಯೋಜನ, ಅದು ಆಫ್ ರೋಡಿಂಗು. ಇಷ್ಟು ದೊಡ್ಡ ದೊಡ್ಡ ಮರಗಳು ನಿಂತದು. ಇಲ್ಲೆಲ್ಲ ತುಂಬ ಶಾಪಿಂಗ್ ಏನೇನೋ ಇದೆ. ಆ್ಯಂಡ್ ಆಲ್ಸೋ ಅಲ್ಲೇನೋ ಒಂದು ಏನಂತಾರೆ ಕಲ್ತಾರೆ ಅದಕ್ಕೆ, ಆ ಪ್ರಾಣಿಗೆ ಏನೋ ಹೆಸರು ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಹೌದಾ? ಹಾಂ ಹಾಂ, ಆ ಥರ ರೆಡಿ ಆಗಬೇಕು ಗೈಸ್. ನಾನು ನೋಡೋಣ ನಾಳೆ. ಹಾಂ, ಇವ್ರು ಲಾಸ್ಟ್ ಟೈಮ್ ಬಂದಿದಾಗ ಈ ರ್ಯಾಬಿಟ್ ನೋಡು. ಏನು ಹೇಳೋರಿಗೆ ಹೋಗಿದ್ದು ಬರ್ತೀನಿ ಅಂತ. ಇದು ದೇವಸ್ಥಾನ ಅಲ್ಲೇ ಇದೆ ನೋಡಿ. ನಂಗೆ ಬೇರೆ ಹಿಂದಿ ಬರಲ್ಲ, ಇಲ್ಲೆಲ್ಲ ಬರೀ ಹಿಂದಿನೇ ಮಾತಾಡ್ತಾರೆ. ನನ್ನ ಹಿಂದಿ ಕೇಳಿಸ್ಕೊಂಡ್ರೆ ಹೊಡೆದ್ಬಿಟ್ಟು ಕಳಿಸ್ತಾರೆ. ಹಾಂ, ಇವ್ರಿಗೆ ಲಾಸ್ಟ್ ಟೈಮು ಬಂದಿದ್ದಾಗ ಪರಿಚಯ ಆಗಿರೋದು ಒಂದು ಫ್ಯಾಮಿಲಿ ಇದೆ. ಸೊ ಆ ಫ್ಯಾಮಿಲಿ ಮನೆಗೆ ಹೋಗ್ತಾ ಇದೀವಿ ನಾಳೆ. ಅವ್ರು ಈ ಥರ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಕ್ಕ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರ ಮನೇಲಿ ರೆಡಿ ಮಾಡಿಸ್ಕೊಳ್ತೀನಿ. ಕ್ಯೂ ಅಲ್ಲಿಂದ ಫುಲ್ ಹಿಂದೆಯಿಂದ ಇಲ್ಲಿ ಬಂದಿದೆ. ಇದೊಂದು ಲೈನ್ ಪಾಸ್ ಮಾಡಿ ಲೆಫ್ಟ್ಗೆ ಹೋದರೆ ದೇವಸ್ಥಾನ. ತುಂಬ ಅಂದರೆ ತುಂಬ ಹಳೆ ಕಾಲದ ದೇವಸ್ಥಾನ ಅಲ್ವಾ? ಆಮೇಲೆ ಹೇಳಿರಂತೀರಿ ಹಿಸ್ಟ್ರಿನ ಅಲ್ಲಿ ಫ್ರೀಯಾಗಿ ಕುತ್ಕೊಂಡು ಮಾತಾಡೋಣ. ಸಿಕ್ಕಾಬಡೆ ಫೋಟೋಶೂಟ್ ನಡೆಸ್ತಾರೆ ಇಲ್ಲಿ. ಹಾಂ, ಕೆಳಗಡೆ ನೋಡ್ಕೊಬನ್ನಿ ಗೈಸ್. ನಂದು ಬೆರಳದು ಒಂದು ಸ್ಟೋರಿ ಇದೆ, ಹೇಳ್ತೀನಿ ರೀ. ಬರೀ ಸ್ಟೋರಿ ಹೇಳೋದೇ ಆಯಿತು ನಂದು, ಮನಾಲಿಗೆ ಬಂದಾಗಿಲ್ಲ. ಇದೆಲ್ಲ ಫಸ್ಟ್ ಟೈಮ್ ಒಂದು ದೇವಸ್ಥಾನದಲ್ಲಿ ನೋಡ್ತಾ ಇರೋದು. ಒಳಗೆ ಏನು ಟಗ್ರದು ಇದು ಗುಂಡೆ ಅನ್ಸುತ್ತಲ್ಲ, ಟಗ್ರದು ಗುಂಡೆ ಬರುತ್ತಲ್ಲ, ಆ ಥರ ಇದೆ. ಹಾಂ ಹಾಂ. ಇವು ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ, ಅದು ಉಡುಪಿಯವ್ರು ಸಿಕ್ಕಿದ್ದಾರೆ. ಹಾಯ್, ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮ ಹೆಸರು? ರಶ್ಮಿತಾ. ಹಾಂ, ನೀವು? ಸೂರಜ್. ಹಾಂ. ಸೊ ಇವರಿಬ್ರು ಉಡುಪಿ. ಎಲ್ಲಿರೋದು ಉಡುಪಿಯಲ್ಲಿ? MGM ಕಾಲೇಜ್ ಹತ್ರ. ಓಕೆ, ನೈಸ್ ಮೀಟಿಂಗ್ ಯು. ನೈಸ್ ನೈಸ್, ಥ್ಯಾಂಕ್ ಯು. ಬಾಯ್. ಎಲ್ಲ ಸೊ ಎಲ್ಲ ಕಡೆ ನಮ್ಗೆ ಕನ್ನಡದವರೇ ಸಿಗ್ತವ್ರೆ. ಏನಂತೀರಾ? ಕಣ್ಣೆಲೆ ಐತಲ್ಲೇ ಇದನ್ನ ಸ್ಟ್ರೀಟಲ್ಲಿ ನೋಡಿದಾಗ ಏನೋ ಜಾಕೆಟ್ ಏನೋ ಎತ್ಕೊಂಡು ಹೋಗ್ತಾರೆ ವೈಟ್ ಕಲರ್ದು ಅವರು ಅಂದ್ಕೊಂಡೆ. ಆಮೇಲೆ ಬಂದ್ಬಿಟ್ಟು ಫೋಟೋಲಿ ಅದೇನೋ ಅಂದರು. ಆಮೇಲೆ ಗೊತ್ತೈತೆ ಅದು ರ್ಯಾಬಿಟ್ ಅಂತ. ಅಲ್ಲಿ ಟೈಮ್ ಆಗೋಗಿತ್ತಲ್ಲ, ಈಸ್ಕೊಂಡಿಲ್ಲ. ಬೆಚ್ಚಿಗೈತೆ. ಮನಾಲಿಗೆ ಬಂದಾಗಿಂದ ನನಗೆ ತಿನ್ಬೇಕು ಅನಿಸಿದೆ ಇದೊಂದೇ, ಗೋಲ್ಗಪ್ಪ. ಮನಾಲಿಲಿ ಮನ್ಸ್ಫೂರ್ತಿ ತಿಂತಾರ ಊಟ ಅಂದರೆ ಇದು ಒಂದೇ ಅನ್ಸುತ್ತೆ. ನಾನು ಮ್ಯಾಗಿ ತಿಂದು 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 ಬಾಯ ಒಂಥರ ಆಗ್ಬಿಟ್ಟಿತ್ತು. ಹಾಂ, ತಿನ್ನಿ. ಇವರು ಕಾಫಿ ಟೀ ಕುಡಿದಾರೆ. ಅವರು ಮನಾಲಿಗೆ ಬಂದಲ್ಲಿ ಏನು ಕಾಫಿ ಕೇಳ್ತೀರಾ, ಏನು ಟೀ ಕುಡಿಯೋದು ಕೇಳ್ತೀರಾ? ಸೊ ಇಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಒಂದು ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗ್ತೀವಿ. ಬೇಗ ಊಟ ಮಾಡಿಕೊಂಡು ಹೊರಡೋಣ. ನಿಮ್ಮದು ಇನ್ನೂ ಬಂದಿಲ್ಲ. ಏನು ನೀವೇನು ಆರ್ಡ್ರ್ ಮಾಡಿದ್ದೀರಾ? ಅಯ್ಯೋ ದೇವ, ತಗೊಳ್ಳಿದ್ರಲ್ಲಿ ಸ್ವಲ್ಪ ತಿನ್ನಿ. ಬಂತು ಮ್ಯಾಗಿ ನಿಮ್ಮದು. ಲುಕ್ಸ್ ಯಮ್ಮಿ. ಇಬ್ಬರು ಶೇರ್ ಮಾಡೋಣ. ಶೇರಿಂಗ್ ಇಸ್ ಕೇರಿಂಗ್. ಇದು ರೋಡು, ಇಲ್ಲಿ ಕಟ್ಟೊಡಿಬೇಕು. ಇಷ್ಟೇ ಜಾಗ. ಇದರಲ್ಲಿ ಬೆಳಗ್ಗೆ ಎಷ್ಟು ವ್ಯಾನ್ಸು, ಎಲ್ಲ ಬರೀ ಸ್ಕೂಲ್ ವ್ಯಾನ್ಗಳೇ. ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿದೆ. ಅಲ್ಲಿ ಫೇಮಸ್ ಇದು ಶಿವ ಟೆಂಪಲ್. ಆ್ಯಂಡ್ ಆಲ್ಸೋ ಇದು ರಾಮ ಅವರಿದ್ದಾರಲ್ಲ, ರಾಮ ಸ್ವಾಮಿಗಳು ಅವರ ಗುರುಗಳಾದ ವಶಿಷ್ಠ ಋಷಿಯವರ ಟೆಂಪಲ್ ಅಂತ ಇದು. ಸೊ ಚೆನ್ನಾಗಿದೆ. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ.
ವಾಟರ್ ಅಂತ ದಟ್ ಈಸ್ ಓನ್ಲಿ ಫಾರ್ ಲೇಡೀಸ್. ಜೆಂಟ್ಸು ಇದು ಜೆಂಟ್ಸು, ಅಲ್ಲಿ ಲೇಡೀಸ್ ಒಳಗಡೆ ಇದೆಯಾ? ಓಕೆ ಓಕೆ. ಹಾಂ ಹಾಂ ಹಾಂ. ಸೊ ಇದು ಜೆಂಟ್ಸಿಗೆ, ಆ ಕಡೆ ಲೇಡೀಸಿಗಿದೆ. ಅದು ಬಿಸಿ ಇರುತ್ತಾ ನೀರು? ಹಾಟ್ ವಾಟರ್, ನ್ಯಾಚುರಲ್ ಹಾಟ್ ವಾಟರ್ ಅಂತ. ಇಷ್ಟು ಕೋಲ್ಡ್ ಇದೆ ಇಲ್ಲಿ, ಆ ವಾಟರ್ ಮಾತ್ರ ಹಾಟ್ ಆಗಿರುತ್ತಂತೆ. ಇದೆಲ್ಲ ಆ್ಯಪಲ್ ಟ್ರೀಸ್, ಇದೆಲ್ಲ ನೋಡಿ ಹೆಂಗಿದೆ ವ್ಯೂ, ಸೂಪರ್ ಆಗಿದೆ ಅಲ್ಲ. ಇಲ್ಲಿ ನಮ್ಮ ಥಾರ್ ರಾಕ್ಸ್ ಅನ್ನೋದೇ ಬರುತ್ತೆ ನೋಡು, ಅದ್ರ ಬಗ್ಗೆ ಮಾತಾಡಿ ಅದೇ ಬರುತ್ತೆ. ಥಾರ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಮೇಲೆ ನಡ್ಕೊ ಹೋಗಿದ್ವಿ. ನಮ್ಮ ಕಡೆ ಗ್ರೀನ್ ಕ್ಯಾಚಸ್ ತೊಗೊಂಡೆ ಒಂದು 3, ಇಷ್ಟ ಆಯಿತು. ನೋಡ್ಕೊಂಡು ಹೋಗೋಣ, ಏನೇನು ಸಿಗುತ್ತೆ ಅದೆಲ್ಲ ತೊಗೊಳ್ಳೋಣ. ಇಲ್ಲಿ ಎಷ್ಟೊಂದಿದ್ದಾವೆ. ಖಾಲಿ ದುಡ್ಡೆಲ್ಲ ಖಾಲಿ. ಏನು ಒಬ್ರಿಗೆ ಇಬ್ರಿಗೆ ತಗೋಬೇಕಾಗಿರೋದು. ಒಬ್ರು ಅಂದ್ರೆ ಏನೆಲ್ಲ ಆ್ಯಡ್ ಆಗ್ತಾನೆ ಐತೆ ಲಿಸ್ಟು. ಅವ್ರಿಗೆ ತಗೋಬೇಕಲ್ವಾ, ಇವ್ರಿಗೆ ತಗೋಬೇಕಲ್ವಾ ಅಂತ. ಸೊ ಎಷ್ಟಾಗುತ್ತೆ ಅಷ್ಟು ತಗೊಬರ್ತೀವಿ. ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ. ಸೊ ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ, ಅವ್ರಿಗೆ ಯೂಸ್ ಆಗೋವಂಥದ್ದನ್ನೇ ಕೊಡ್ತಾ ಇರೋದು. ಸೊ ಲೆಟ್ಸ್ ಸಿ ಯಾರ್ಯಾರಿಗೆ ಎಷ್ಟೆಷ್ಟು ಇಷ್ಟ ಆಗುತ್ತೆ ಅಂತ. ಯಾರಿಗೇನೋ ಅನ್ನಲ್ಲ, ಇಷ್ಟಪಟ್ಕೊಂಡೇ ಇಸ್ಕೋತಾರೆ ಅಷ್ಟೇ. ನೈಸ್. ಇವಾಗಿನ ಅಪ್ಡೇಟ್, ಬ್ಯಾಗ್ ಅಂಗಡಿಗೆ ಬಂದಿದ್ದೀವಿ. ಯಾರಿಗೋ ಬ್ಯಾಗ್ ತಗೋತಾ ಇದ್ದೀವಿ, ಗೆಸ್ ಮಾಡಿ ಯಾರಿಗೆ ಅಂತ. ಸೊ ಇವ್ರ ಹೆಸರು ಬದ್ರಿ ಅಂತ. ಇವ್ರ ಹೆಸರನ್ನೇ ಹೇಳಿರಲಿಲ್ಲ ನಾನು ನಮ್ಮ ಬ್ಲಾಗಲ್ಲಿ. ಸೊ ಅವ್ರದ್ದು ಈ ಒಂದು ಸ್ಟೇ, ನಮ್ಮನ್ನ ಇಲ್ಲೇ ಇರಿ ಅಂತ ನೆನ್ನೆ ಇನ್ವೈಟ್